ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರೇನು? ನಮ್ಮ ಹೆಸರು ಚಂದ್ರು ಅಂತ. ಚಂದ್ರು ಅಂತ. ಯಾವ ಊರು? ಅಣ್ಣೂರು. ಯಾವ ತಾಲೂಕು? ಕೋಟೆ ತಾಲೂಕು. ಕೋಟೆ ತಾಲೂಕು. ಡಿಸ್ಟಿಕ್ಕು? ಡಿಸ್ಟಿಕ್ ಮೈಸೂರು. ಮೈಸೂರು. ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತಿದ್ದೀರಾ ನೀವು? ನಾವು ಸುಮಾರು ಒಂದು 30 ವರ್ಷದಿಂದ ವ್ಯವಸಾಯ ಮಾಡ್ತೀವಿ. ಹಾಂ ಹಾಂ. ಇದು ಯಾವ ಕಂಪ್ನಿದು? ಇದು ಅಂಕೂರ್ ಅಂಬಾರಿ ಅಂತ. ಅಂಕೂರ್ ಅಂಬಾರಿ ಅಂತ. ಅಂಬಾರಿ ಅಂತನಾ? ಎಲ್ಲಿಂದ ತಂದ್ರಿ ಇದನ್ನ? ಕೋಟೆಯಿಂದ. ಕೋಟೆಯಿಂದ. ಮುಂಚೆ ಬೇರೆ ಬೇರೆ ಕಂಪ್ನಿ ಆಗ್ತಿದ್ರಲ್ಲ, ಅದಕ್ಕೂ ಇದಕ್ಕೂ ನಿಮ್ಗೆ ಏನು ಡಿಫ್ರೆನ್ಸ್? ಇದೇ ಪರವಾಗಿಲ್ಲ ಸಹ. ಇದು ಏನು ಪರವಾಗಿಲ್ಲ? ಚೆನ್ನಾಗಿ ಬರ್ತಾ ಇದೆ, ಕಾಯಿ ಎಲ್ಲ ಸಹ ದಪ್ಪ ಬರ್ತಿದೆ. ಬೇರೆ ಆಗ್ತಿದೆ ಎಲ್ಲ ಕಾಯಿ ಒಂಥರ ನಮ್ಗೆ ಈ ತರ ಕಾಣ್ತಿತ್ತಿಲ್ಲ. ಈಗ ಚೆನ್ನಾಗಿ ಬರ್ತಾ ಇದೆ, ಏನ್ ತೊಂದರೆ ಇಲ್ಲ, ನಮ್ಗೆ ಚೆನ್ನಾಗಿ ಆಯ್ತಾ ಇದೆ. ಕಾಯಿ ಸಂಖ್ಯೆ ಜಾಸ್ತಿ ಇದೆಯಾ? ಸಂಖ್ಯೆನೂ ಜಾಸ್ತಿ ಇದೆ. ಕೆಳಗಡೆಯಿಂದ ಮೇಲ್ಗಡೆ ಗಂಟು ಒಂದೇ ಸಮ ಕಾಯಿ ಇರ್ತದೆ. ಕಾಯಿ ಒಂದೇ ಸೈಜ್ ಬರುತ್ತೆ. ಒಂದೇ ಸೈಜ್. ನೀವು ಬೇರೆ ಬೇರೆ ಕಂಪ್ನಿ ಹಾಕ್ತಿದ್ರಲ್ಲ ಡಿಸೆಸ್ ತಳಿ, ಅದಕ್ಕಿಂತ ಇದ್ರ ಕಾಯಿ ಸೈಜ್ ಬಂದಿದೆ. ಸೈಜ್ ಇದೆ, ಅದಕ್ಕಿಂತ ಸೈಜ್ ಇದೆ. ತುದಿವರೆಗೂ ಅದೇ ತರ ತುದಿವರೆಗೂ ಅದೇ ಸೈಜ್ ಇದೆ. ಇಲ್ಲಿ ನೋಡಿ, ಈಗ ಏನಾಗುತ್ತೆ ಬುಡದಾಗ ಏನಿದೆಯಲ್ಲ, ಇದನ್ನು ಕರೆಕ್ಟ್ ಈ ತರ ಸೈಜ್ ಚೆನ್ನಾಗಿ ಬಂದಿದ್ಯಾ? ಸೈಜ್ ಚೆನ್ನಾಗಿ ಬಂದಿದೆ ನೋಡಿ. ಕೆಳಗಡೆಯಿಂದ ಮೇಲ್ಗಡೆ ಗಂಟು ಒಂದೇ ಸಮ ಸೈಜ್ ಇದೆ. ಎಷ್ಟೇ ಮಳೆ ಆದ್ರೂ ನಿಮ್ಗೆ ತಡ್ಕೊಳ್ಳೋ ಶಕ್ತಿ ಇದೆಯಾ? ತಡ್ಕೊಳ್ಳೋ ಶಕ್ತಿ ಇದೆ. ರೋಗ ಆಮೇಲೆ ಇದ್ರದ್ದು ಹೆಂಗೆ ಬಾಧೆ, ರೋಗದ ಬಗ್ಗೆ ಏನು ನಮ್ಗೇನು ಕಂಡಿಲ್ಲ ಇನ್ನೂ. ಇದ್ರಾಗ ಏನು ಕಂಡಿಲ್ಲ. ಈ ಬೇರೆ ಕಡೆ ಎಲ್ಲ ನೋಡ್ತಾ ಇದ್ರಲ್ಲ ಸುತ್ತ, ಬೇರೆ ಕಡೆಗಿಂತ ನಾವು ಇದೇನು ತೊಂದರೆ ಇಲ್ಲ, ಚೆನ್ನಾಗಿದೆ. ಬೇರೆ ಬೇರೆ ಕಂಪ್ನಿಗಳು ನಿಮ್ಮೂರಲ್ಲಿ ಹಾಕಿದ್ದಾರೆ, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನ್ ಅನ್ಸುತ್ತೆ ನಿಮ್ಗೆ? ಆ ಕಂಪ್ನಿಗಿಂತ ನಮ್ದು ಇದು ಚೆನ್ನಾಗಿದೆ. ಈ ವರ್ಷ ಹಾಕಿರೋದ್ರಲ್ಲಿ ಏನ್ ತೊಂದರೆ ಇಲ್ಲ. ಇದನ್ನ ಬೆಳಿಬೋದ ರೈತರು? ಬೆಳಿಬೋದು, ಆರಾಮಾಗಿ ಬೆಳಿಬೋದು, ಏನ್ ತೊಂದರೆ. ಸರಿ ಸರ್, ನಮಸ್ಕಾರ.